ಬೋ 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 ಬೋ. ಹಾಯ್ ಫ್ರೆಂಡ್ಸ್, ದುಡಿಮೆಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಕೊಣಂದೂರಿನಲ್ಲಿರುವಂಥ ಮಲ್ನಾಡ್ ಬ್ರೀಡರ್ಸ್ ಒಂದು ಫಾರ್ಮ್ ಹೌಸ್ಗೆ ಬಂದಿದ್ದೇನೆ. ಸೊ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ನಾಟಿ ಕೋಳಿಯನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಈ ಎಲ್ಲದರ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಅವಿನಾಶ್ ಸರ್ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್, ನಿಮ್ಮ ಒಂದು ನಾಟಿ ಕೋಳಿ ಸಾಕಾಣಿಕೆ ಎಲ್ಲ ಹೇಗಿದೆ ಸರ್? ಹಾಗೆ ನಿಮ್ಮ ಒಂದು ಅಡ್ರೆಸ್ ಹೇಳಿ ಸರ್. ಸರ್, ನನ್ನ ಅಡ್ರೆಸ್ಸು ಆಲ್ರೆಡಿ ಗೊತ್ತಿರ್ಬೋದು ಎಲ್ಲರಿಗೂ. ನನ್ನ ಅಡ್ರೆಸ್ ಎಲ್ಲಿ ಅಂದರೆ ಶಿವಮೊಗ್ಗ ಡಿಸ್ಟಿಕ್ಕು ತೀರ್ಥಹಳ್ಳಿ ತಾಲೂಕು ಕೋಣಂದೂರಿಂದ ಒಂದು ಹಳ್ಳಿ ಕುಕ್ಕನಕೋಡಿಗೆ ಅಂತೇಳಿ, ನಿಯರ್ ಬೈ ಕೋಣಂದೂರೇ ಅಂದ್ಕೊಳ್ಳಿ. ಇಲ್ಲಿ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾ ಒಂದು 8 ವರ್ಷ ಆಗಿದೆ. ನೀವೇನಾದರೂ ನಾಟಿ ಕೋಳಿ ಸಾಕಾಣಿಕೆ ಮಾಡಬೇಕು ಅಂತಿದ್ದೀರಾ, ದಯವಿಟ್ಟು ಈ ಯೂಟ್ಯೂಬ್ ಚಾನಲ್ ಮುಖಾಂತರ ನಾನು ನಿಮ್ಮಲ್ಲಿ ಏನು ಕೇಳ್ತಿದ್ದೀನಿ ಅಂದರೆ, ನಿಮಗೆ ಅಲ್ಲಿ ವಿಡಿಯೋದ ಮುಖಾಂತರ ನನ್ನ ನಂಬರ್ ಬರ್ತಾಯಿದೆ. ಅದ್ರ ಜೊತೆಗೆ ಇದ್ರದ್ದು ಏನು ಉದ್ದೇಶ ಅಂದರೆ ಮಲ್ನಾಡ್ ನಾಟಿ ಕೋಳಿ ಸಾಕಾಣಿಕೆ ಮತ್ತು ತರಬೇತಿ ಕೇಂದ್ರ. ಇದರಲ್ಲಿ ಯಾವುದೇ ಥರದ ಫೀಸ್ ಇಲ್ಲ, ಯಾವುದೇ ಥರದ ದುಡ್ಡು ಮಾಡೋ ಅಂಥದ್ದು ಇಲ್ಲ. ನಮ್ಮಲ್ಲಿ ಏನು ಗೊತ್ತಿದೆ ಅದನ್ನು ನಿಮ್ಮಲ್ಲಿಗೆ ತೋರಿಸ್ಕೊಡೋ ಅಂಥದ್ದೇ, ಕಲಿಸ್ಕೊಡೋ ಅಂಥದ್ದೇ ನಮ್ಮ ಉದ್ದೇಶ. ಅದ್ರ ಜೊತೆಗೆ ಮರಿ ಏನಾದರೂ ಬೇಕಾದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಿಮ್ಮದು ಪೂರ್ತಿ ಡೀಟೇಲ್ಸ್ ಇಲ್ಲೇ ಇದೆ, ಯಾವ ಥರ ಏನು ಅನ್ನೋದನ್ನ. ನಾನು 8 ವರ್ಷದಿಂದ ಮಾಡ್ತಾ ಬರ್ತಾಯಿದ್ದೀನಿ. ಅವಾಗೆಲ್ಲ ಸ್ಟಾರ್ಟಿಂಗ್ ಫೀಸು ಅಂದ್ಕೊಂಡೆ, ಬಟ್ ನಾವು ಎಲ್ಲೋ ಒಂದು 500,000 ರೂಪಾಯಿ ಫೀಸ್ ತೊಗೊಂಡ್ರು ಎಲ್ಲೋ ಒಂಥರ ನಮಗೆ ನೋವಾಗುತ್ತೆ. ರೈತರು ಅವರು ಪಾಪ ಕಷ್ಟದಿಂದ ಬಂದಿರ್ತಾರೆ. ಬೇಡ, ಆರಾಮಲ್ಲೇ ಬನ್ನಿ, ನಮ್ಮಲ್ಲಿ ನೀರೋ ಕಾಫಿನೇ ಏನೋ ಕೊಡ್ತೀವಿ, ಆರಾಮಲ್ಲಿ ಕುಡ್ಕೊಳ್ಳಿ, ನಿಮ್ಗೆ ಏನು ಇನ್ಫಾರ್ಮೇಷನ್ ಬೇಕೋ ಬನ್ನಿ. ಹಾಗಂತೇಳಿ ನನ್ನ ಎಲ್ಲ ಶೆಡ್ಗಳನ್ನೂ ತೋರ್ಸೋಕ್ಕಾಗಲ್ಲ. ದಯವಿಟ್ಟು ನಿಮ್ಮಲ್ಲಿ ರಿಕ್ವೆಸ್ಟು, ಯಾಕೆ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮಗೆ ಎಲ್ಲೆಲ್ಲಿ ನಂದು ಏನು ಶೆಡ್ ಇದೆ, ಯಾವ ಥರ ಸೆಟಪ್ ಇದೆ ಎಲ್ಲದನ್ನೂ ತೋರಿಸ್ಕೊಡ್ತೀನಿ. ಅದ್ರ ಜೊತೆಗೆ ದಯವಿಟ್ಟು ಟೈಮ್ ಪಾಸ್ ಅಂತೂ ಯಾರು ಮಾಡೋಕ್ಕೆ ಹೋಗ್ಬೇಡಿ. ನಾವು ಬ್ಯುಸಿ ಇರ್ತೀವಿ, ನಮ್ಮದು ಪರ್ಸ್ನಲ್ ಕೆಲಸ ಇರುತ್ತೆ, ನಮಗೂ ತೋಟ ಗದ್ದೆ ಜಮೀನು ನಮ್ಮದೇ ಆದ ಬಿಸ್ನೆಸ್ ಇರುತ್ತೆ, ನಮ್ಮದೇ ಆದ ಬ್ಯುಸಿಲಿ ಇರ್ತೀವಿ. ಅದ್ರ ಜೊತೆಗೆ ನನ್ನ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾಯಿದ್ದೀನಿ. ದಯವಿಟ್ಟು ನಿಮಗೇನಾದರೂ ಸಾಕ್ಬೇಕಂತ ಇಂಟ್ರೆಸ್ಟ್ ಇದೆಯಾ, ನನ್ನ ಜೊತೆ ಕೈ ಜೋಡಿಸಿ. ದಯವಿಟ್ಟು ಇನ್ವೆಸ್ಟ್ಮೆಂಟ್ ಹೆಂಗೆ ಬೇಕಂಗೆ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೆ ಇಲ್ಲಿ ಕಾಣ್ಬೋದು, ಇದ್ರ ಉದ್ದೇಶ ಏನೋ ದುಡ್ಡು ಮಾಡೋ ಉದ್ದೇಶ ಅಲ್ಲ. ನನ್ನಲ್ಲಿ ಏನು ಗೊತ್ತಿರುತ್ತೆ ನಿಮ್ಮಲ್ಲಿ ಅದನ್ನು ಕಲಿಸ್ಕೊಡ್ತೀನಿ. ದಯವಿಟ್ಟು ಬನ್ನಿ, ಎಲ್ಲೂ ಮೋಸ ಹೋಗಬೇಡಿ. ಎಲ್ಲ ರೈತರಿಗೊಂದು ನಿಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಕೇಳ್ತಿದ್ದೀನಿ ಏನಂದರೆ, ದಯವಿಟ್ಟು ಎಲ್ಲೂ ಮೋಸ ಹೋಗಬೇಡಿ. ರೈತರು ನಾಟಿ ಕೋಳಿಗಳನ್ನೇ ಮಾಡಿ, ನಾಟಿ ಕೋಳಿನೇ ಸಾಕಾಣಿಕೆ ಮಾಡಿ, ನಾಟಿ ಕೋಳಿನೇ ತಿನ್ನಿ. ಸರ್, ಇದೇನಕ್ಕೆ ಯೂಸ್ ಮಾಡೋದು? ಸರ್, ಇದು ಅಜೋಲಾ. ನಾನೀಗ ಸ್ಟಾಪ್ ಮಾಡಿದ್ದೀನಿ, ಯಾಕಂದರೆ ತುಂಬ ವರ್ಷ ಆಯಿತು, ಮಣ್ಣು ತೆಗ್ದಿರಲ್ಲ. ಹಾಗಾಗಿ ಈ ಮಣ್ಣೆಲ್ಲ ರಾಶಿ ಮಾಡಿದ್ದೀನಿ. ಇದನ್ನೆಲ್ಲ ತೆಗೆದು ರಿಮೂವ್ ಮಾಡಿ ಮತ್ತೆ ಸಗಣಿ ನೀರು, ಅದಕ್ಕೆ ಬೇಕಾಗಿರೋಂಥ ಗೊಬ್ಬರ ಎಲ್ಲ ಹಾಕಿ ಮತ್ತೆ ಹೊಸದಾಗಿ ಅಜೋಲಾ. ಇದು ಅಜೋಲಾ ಅಂದರೆ ಕೆಲವರು ದೊಡ್ಡ ದೊಡ್ಡ ಗುಂಡಿಗಳು ತೆಗಿತಾರೆ ಏಕ್ದಮ್ಮು. ಅಲ್ಲಿ ನನ್ನ ಹತ್ರನೂ ಇದೆ, ಅದನ್ನು ತೋರಿಸ್ತೀನಿ. ಅದು ಆ್ಯಕ್ಚುಲಿ ಇದು ನೋಡಿ, ಇದು ಉಳಿತಾಯ ಆಗುತ್ತೆ ಇದರಲ್ಲೇ. ಇದು ಬಜೆಟ್ ಕಡಿಮೆ. ನಿಮಗಿದು ನನಗಿದು ಅವಶ್ಯಕತೆ ಇಲ್ಲ ಬೇಡ ಅಂದರೆ ತೆಗ್ದು ಎಲ್ಲಾದರೂ ಇಟ್ಕೋಬೋದು. ಹೊಂಡ ತೆಗಿ ಅವಶ್ಯಕತೆ ಇಲ್ಲ, ರೆಡಿ ಇರುತ್ತೆ. ಇದು ಈ ಕಡೆ ಗೂಟ ತೆಗ್ದಿದ್ದೀನಿ, ಈ ಕಡೆ ಗೂಟ ಹಾಕಿ, ಈ ಕಡೆ ಎಲ್ಲ ಗೂಟ ಹಾಕಿ ಮಣ್ಣು ಹಾಕಿ ಅಜೋಲಾ ಹಾಕಿಬಿಡೋದು. ಸರ್ ನೋಡಿ, ನಾಟಿ ಕೋಳಿನೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ನಮ್ಮ ಮಲೆನಾಡು ಭಾಗದಲ್ಲಿ ನಾಟಿ ಕೋಳಿ ಅನ್ನೋದು ತುಂಬ ಎಲ್ಲ ನಶಿಸಿ ಹೋಗ್ತಾ ಇದೆ. ಯಾಕೆಂದರೆ ತಮಿಳ್ನಾಡು ಕೋಳಿಗಳ ಹಾವಳಿ. ಹಾಗಾಗಿ ನಾಟಿ ಕೋಳಿ ಅನ್ನೋದನ್ನೇ ಈಗ ನಾವು ಈಗ ಯಾವ ಥರ ಆಗಿದೆ ಅಂದರೆ 1,000 ರೂಪಾಯಿ ಕೊಟ್ಟು ತಿನ್ನೋ ಸ್ಟೇಜಿಗೆ ಬಂದಿದ್ದೀವಿ. ಆದರೂ ಸಿಗ್ತಾ ಇಲ್ಲ ನಾಟಿ ಕೋಳಿ. ಸಾಕಾಣಿಕೆ ಮಾಡೋರು ಕಡಿಮೆ ಆಗ್ತದೆ. ಅದಕ್ಕಾಗಿ ನಾನು ಏನು ಮಾಡ್ತಿದ್ದೀನಿ ಅಂದರೆ, ನಾಟಿ ಕೋಳಿ ಎಲ್ಲ ರೈತರಿಗೆ ಏನು ಹೇಳ್ತೀನಿ ಅಂದರೆ, ದಯವಿಟ್ಟು ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಿ. ನೀವು ನಾಟಿ ಕೋಳಿ ಅಂದ್ಕೂಡಲೇ ಅಲ್ಲ, ನೀವು 500,000 ಗಟ್ಟಲೆ ಹಾಕಿ ಅಂತ ಹೇಳ್ತಾ ಇಲ್ಲ. ನಿಮ್ಗೆ ನೋಡಿ, ನಿಮ್ಮ ಮನೇಲೆ ಒಂದು ಚಿಕ್ಕದಾಗಿ ಒಂದು ಗೂಡ್ಸ್ಲು ಟೈಪೇ ಮಾಡ್ಕೊಳ್ಳಿ, ಚಿಕ್ಕದಾಗಿ ಶೆಡ್ ಮಾಡ್ಕೊಳ್ಳಿ. ಶೆಡ್ ಮಾಡಿಕೊಂಡು ನೀವೊಂದು 100, 200, 300ರಿಂದ ಸಾಕಾಣಿಕೆ ಮಾಡ್ಕೊಳ್ಳಿ. ನಿಮಗೆ ಅದರಿಂದ ಡೆವಲಪ್ಮೆಂಟ್ ಆಯಿತಾ, ನೆಕ್ಸ್ಟು ದೊಡ್ಡ ಮಟ್ಟಕ್ಕೆ ಹೋಗಿ. ದಯವಿಟ್ಟು ಯಾರು ದೊಡ್ಡ ಮಟ್ಟಕ್ಕೆ ಹೋಗಬೇಡಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನು ಚಿಕ್ಕದಾಗಿ ಶುರು ಮಾಡಿರೋದು. ನನ್ನ ಶೆಡ್ಗಳು ನೋಡಿರ್ಬೋದು ನೀವು. ನಿಮ್ಗೆ ಇವಾಗಲೂ ತೋರಿಸ್ತೀನಿ ನಾನು ಯಾವ್ಯಾವ ಹಂತವಾಗಿ ಮಾಡ್ಕೊಂಡು ಹೋಗ್ತಿದ್ದೀನಿ ಅಂದರೆ, ಇವಾಗ ನಾನು ಒಂದು 4 ಕಡೆ ಶೆಡ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಒಂದೇ ಕಡೆ ನನಗೆ ಕೋಳಿಗಳನ್ನ ಸಾಕಾಣಿಕೆ ಮಾಡೋಕ್ಕೆ ಜಾಗ ಕೊರತೆ ಇರೋದ್ರಿಂದ, ಹಾಗಾಗಿ ನಾನು ಈಗ ಒಂದು 4 ಕಡೆ ಮಾಡ್ಕೊಂಡಿದ್ದೀನಿ. ಒಂದು ಕೋಳಿಗಳ ಸೆಟಪ್ಪೇ ಒಂದು ಕಡೆ ಮಾಡ್ಕೊಂಡಿದ್ದೀನಿ, ಮರಿ ಕಾವು ಕೊಡೋದಕ್ಕೆ ಒಂದು ಕಡೆ ಸಪ್ರೇಟ್ ಮಾಡ್ಕೊಂಡಿದ್ದೀನಿ, ಮತ್ತು ದೊಡ್ಡ ಕೋಳಿಗಳನ್ನೇ ಬಿಟ್ಟು ಮೇಯಿಸ್ಲಿಕ್ಕೆ ಒಂದು ಸಪ್ರೇಟ್ ಮಾಡ್ಕೊಂಡಿದೆ. ಅದ್ರ ಜೊತೆಗೆ ನಿಮಗೆ ರೈತರು ಏನಂದರೆ, ಈಗ ನಾಟಿ ಕೋಳಿ ಈಗ ಹೆಂಗಂದ್ರೆ ತಮಿಳ್ನಾಡು ಕೋಳಿ ಬರೋದ್ರಿಂದ DP ಕ್ರಾಸು, ಸ್ವರ್ಣಧಾರ, ಅಸೀಲ್ ಕ್ರಾಸು, ಮೈಸೂರು ನಾಟಿ, ಕಡಕ್ನಾಥು ಇಂಥವೆಲ್ಲ ಏನಾಗ್ತಿದೆ ಅಂದರೆ
ಎಲ್ಲೋ ರೇಟ್ ಕಡಿಮೆ ಅನ್ನೋದು ಅದಕ್ಕೆ ಹೋಗ್ತಾ ಇದ್ದಾರೆ. ನಾನು ಅದು ಇಲ್ಲ ಅಂದಾಗ ರೈತರು ಏನು ಮಾಡ್ತಾರೆ ಅಂದರೆ ಆಟೋಮೆಟಿಕ್ಲಿ 70 ರೂಪಾಯಿ 80 ರೂಪಾಯಿ ಸಿಗೋಂಥ ಮರಿ 50 ರೂಪಾಯಿಗೆ 100 ರೂಪಾಯಿಗೆ ಸಿಗೋಂಥ ಮರಿಗೆ ಹೋಗ್ತಾ ಇದ್ದಾರೆ. ಅವಾಗ ಏನು ಮಾಡ್ತೀನಿ ಅಂದರೆ ರೈತರಿಗೆ ಕನ್ವಿನ್ಸ್ ಮಾಡ್ತೀನಿ, ನಾಟಿ ಕೋಳಿಗಳನ್ನ ಮಾಡಿ ದಯವಿಟ್ಟು ನೀವು ಬೇಕಾದ್ರೆ 500,000 ಮಾಡಬೇಡಿ, ಒಂದು 100 200 300 ಮಾಡ್ಕೊಳ್ಳಿ, ನನಗೆ ಎಷ್ಟು ಸಪೋರ್ಟ್ ಮಾಡ್ಬೇಕು ನಿಮ್ಗೆ ಅಷ್ಟು ಮಾಡ್ತೀನಿ ಅಂತ ಹೇಳ್ತೀನಿ. ಅವರು ಆದರೂ ರೈತರು ಏನು ಮಾಡ್ತಾರೆ, ಸರ್ ಅದು 50 ರೂಪಾಯಿಗೆ ಸಿಗುತ್ತೆ, 60 ರೂಪಾಯಿಗೆ ಸಿಗುತ್ತೆ, 70 ರೂಪಾಯಿಗೆ ಸಿಗುತ್ತೆ ಅಂತಾರೆ. ಅವಾಗ ಏನು ಮಾಡ್ತೀನಿ, ನಾನು ಅವ್ರಿಗೆ ಕೊಟ್ಟಿಲ್ಲ ಅಂದರೆ ಇನ್ನೆಲ್ಲ ಹೋಗಿ ಅದೇ ಮರಿಗಳನ್ನ 100 120 ರೂಪಾಯಿಗೆ ತೊಗೊತಾ ಇದ್ದಾರೆ ರೈತರು. ಸೊ ಅದಕ್ಕಾಗಿ ಏನು ಮಾಡ್ತಿದ್ದೀನಿ, ಅದನ್ನೇ ಒಂದು ಬೇರೆ ಸೆಟಪ್ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ನೋಡಿ ಕಾಣ್ತಕ್ಕಂಥ ರೈತರಿಗೆ ಒಂದು ಮರಿ ಮೇಲೆ 30 40 ರೂಪಾಯಿ ತಿಂಗಳು ಮರಿ ಮೇಲೆ ಜಾಸ್ತಿ ಕೊಟ್ಟು ತಗೋತಾ ಇದ್ದಾರೆ. ಅದು ಹೊಡ್ತಾಗಬಾರ್ದಂತ ನನಗೆ ಏನು ಇದು ಮಾಡ್ತಾ ಇದ್ದೀನಿ, ಕಡಿಮೆಗೆ ಆದಷ್ಟು ಕಡಿಮೆಗೆ ರೈತರಿಗೆ ಅದನ್ನೂ ಕೊಡ್ತಾ ಇದ್ದೀನಿ. ಅದನ್ನು ನಾನು ಈಗಲೂ ಹೇಳ್ತಾ ಇದ್ದೀನಿ, ದಯವಿಟ್ಟು ನಾಟಿ ಕೋಳಿ ಸಾಕಾಣಿಕೆ ಮಾಡಿ. ನೋಡಿ ಇದಕ್ಕೆ ಬಾಯ್ಲರ್ ಫುಡ್ ಹಾಕೋದು ಬೇಡ, ಅಥವಾ ನೀವೇನೋ ಶೆಡ್ ಒಳಗೆ ಇಟ್ಟು ಸಾಕಬೇಕು ಅಂತ ಏನಿಲ್ಲ, ಮೂತಿ ಕಟ್ ಮಾಡಬೇಕು ಅನ್ನೋದಿಲ್ಲ. ನೋಡಿ ಇಲ್ಲೆಲ್ಲ ಆರಾಮಲ್ಲಿ ಮೇಯ್ತಾ ಇದ್ದಾವೆ. ನೋಡಿ ನೀವು ತಮಿಳ್ನಾಡು ಕೋಳಿಗಳನ್ನ, ಸ್ವರ್ಣಧಾರನ, ಕಾವೇರಿನ ಈ ಥರ ಬಿಟ್ಟು ಸಾಕಕ್ಕೆ ನಿಮ್ಮ ಕೈಯಲ್ಲಿ ಅಸಾಧ್ಯ. ನೀವೇನಾದರೂ ಸಾಕಿದ್ರೆ 2-3 ತಿಂಗಳು ಒಳಗಡೆ ಶೆಡ್ ಒಳಗಡೆ ಇಟ್ಟು ಸಾಕಿ ಹೊರಗಡೆ ಬಿಡ್ತೀನಿ ಅಂದರೆ 2 kg ಕೋಳಿ 1.5 kgಗೆ ಬರುತ್ತೆ, ಅರ್ಧ kg ಲೆಸ್ ಆಗುತ್ತೆ. ಆಮೇಲೆ ಅವು ಸಡಲ್ನಾಗೆ ಹೊರಗಡೆ ಮೇವಿಗೆ ಸೆಟ್ ಆಗಲ್ಲ, ಅವು ತಿನ್ನೋದೂ ಇಲ್ಲ. ನೀವು ಸಣ್ಣ ಪ್ರಮಾಣದಲ್ಲಿ ಮಾಡ್ತೀನಿ ಅಂದರೆ ಓಕೆ, ದೊಡ್ಡ ಪ್ರಮಾಣದಲ್ಲಿ 1000-2000 ಹಾಕೊಂಡು ಒಳಗಡೆ ಬಿಟ್ಟು ಸಡನ್ಲಿ ಹೊರಗಡೆ ಬಿಡ್ತೀನಿ ಅಂದ್ರೆ ಕಷ್ಟ ಆಗುತ್ತೆ. ಇದೇನು ಸರ್ ಇದು? ಮತ್ತೆ ಸರ್ ಇದು ಹೈಡ್ರೋಫೋನಿಕ್, ಇದನ್ನು ರಿಮೂವ್ ಮಾಡಿದ್ದೀನಿ, ಎಲ್ಲ ತೆಗಿತಾ ಇದ್ದೀನಿ ಇಲ್ಲಿಂದ. ಯಾಕಂದರೆ ಇದು ಯಾವುದೂ ಇಲ್ಲಿ ಇಡಲ್ಲ, ಬೇರೆ ಜಾಗದಲ್ಲಿ ಇಡ್ತೀನಿ. ಇಲ್ಲಿ ಇಟ್ಟರೆ ಏನಾಗುತ್ತೆ ಗೊತ್ತಾ, ಕೋಳಿಗಳು ಯಾವುದೋ ಇದರಿಂದ ಬಂದು ಹಾರೋದು ಮತ್ತೊಂದು ಮಾಡಿ ಇದನ್ನೆಲ್ಲ ವೇಸ್ಟ್ ಮಾಡಿಬಿಡುತ್ತೆ. ಹಾಗಾಗಿ ಎಲ್ಲ ಕ್ಲಿಯರ್ ಮಾಡಿ ತೆಗೆದಿದ್ದೀನಿ. ಇದರಲ್ಲೇ ಹೈಡ್ರೋಫೋನಿಕ್ ಮಾಡ್ತೀನಿ. ಈಗ ಜೋಳನ ನೆನೆ ಹಾಕಿ ಒಂದಿನ ನೆನೆ ಹಾಕಿ ಕ್ಲೀನಾಗಿ ಇದು ಮಾಡಿ ಚಿಕ್ಕ ಮೊಳಕೆ ಬರುತ್ತೆ, ಅದನ್ನು ಇದರಲ್ಲಿ ಹಾಕಿ ಹೀಗಿಟ್ಟು ಇದರಲ್ಲೆಲ್ಲ ನೀರು ಸೆಟ್ಟಿಂಗ್ಸ್ ಇದೆ. ನಿಮ್ಗೆ 8ರಿಂದ 10 ದಿನಕ್ಕೆ 1 kg ಹಾಕಿದ್ರು 1 kg ಜೋಳ ಹಾಕಿದ್ರೆ 10 kg ಫುಡ್ ಸಿಗುತ್ತೆ. ತುಂಬಾ ಹೆಲ್ತಿ ಫುಡ್ ಕೋಳಿಗೆ ಅಂತಲ್ಲ, ಹಸುಗಳಿಗೂ ಕೊಡ್ಬೋದು. ತುಂಬಾ ಇದೆಲ್ಲ ನಿಮ್ಗೆ ಒಂದ್ಸರಿ ಇನ್ವೆಸ್ಟ್ಮೆಂಟ್, ಈ ಇನ್ವೆಸ್ಟ್ಮೆಂಟ್ ಮಾಡಿರೋದು ನಿಮ್ಗೆ ಎಲ್ಲೂ ಲಾಸ್ ಆಗಲ್ಲ. ಸರ್ ಇವಾಗ ಶೆಡ್ ನಿರ್ಮಾಣ ಮಾಡ್ಬೇಕಂತಂದ್ರೆ ಎಷ್ಟು ಪ್ಲೇಸ್? ಸರ್ ನೋಡಿ ಸಿಂಪಲ್ ಆಗಿ ಹೇಳ್ತೀನಿ, ಇದು ನಂದು ಹಳೆ ಶೆಡ್ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀನಿ. ನಾನು ನೋಡ್ಬೋದು, ನೀವು ಇಲ್ಲಿ ಚಿಕ್ಕದಾಗಿ ಫಸ್ಟ್ ಮಾಡಿರೋ ಶೆಡ್ ನೀವು ನೋಡ್ಬೋದು. ನಾನು ಯಾವುದೇ ಥರದ ಇನ್ವೆಸ್ಟ್ಮೆಂಟ್ ಮಾಡಲ್ಲ. ಕಲ್ ಕಂಬಕ್ಕೆ ಮತ್ತೆ ಸೆಕೆಂಡ್ ಹ್ಯಾಂಡ್ ಹಂಚು, ಈ ಕಲ್ ಕಂಬ ಮತ್ತೆ ಈ ಜಾಲರಿಗೆ ಮಾತ್ರ ನಾನು ದುಡ್ಡು ಹಾಕಿರೋದು. ಮತ್ತೆ ಈಗ ರೀಸೆಂಟಾಗಿ ಆಲೋ ಬ್ಲಾಕ್ಸ್ ಇಟ್ಕಿ ಸುತ್ತ ಕಟ್ಕೊಂಡಿದ್ದೀನಿ. ಫಸ್ಟಿಗೆ ಇದು ಇರಲ್ಲ, ಸಿಂಪಲ್ ಆಗಿತ್ತು. ನೀವು ನೋಡ್ಬೋದು ಯಾವ ಥರ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಸರ್, ಈ ಕಡೆ ಇದನ್ನು ತೋರಿಸಿ ಫುಲ್ಲು ನೋಡಿ. ನಾನು ಇದು ಹಾಕಿ ಎಷ್ಟು ವರ್ಷ ಆಯಿತು ನೋಡಿ. ಇದನ್ನೇ ನಾನು ಬಜೆಟ್ ಮಾಡಿದ್ರೆ 5-10 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗ್ತಿತ್ತು. ನಾನೆಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ನೀವೆಲ್ಲದನ್ನು ನೋಡಿ. ಇದರಲ್ಲಿ ಯಾವುದು ಈಗ ಇನ್ನೂ 5 ವರ್ಷ 10 ವರ್ಷ ಆದರೂ ಇದು ನನ್ನ ಪ್ರಕಾರ ಏನೂ ಆಗಲ್ಲ. ಕಡಿಮೆ ಅಂದರೆ 5 ವರ್ಷ ಬಂದೇ ಬರುತ್ತೆ. ಈಗ ಆಲ್ರೆಡಿ ಈಗ ನೋಡಿ ಎಷ್ಟು ವರ್ಷ ಆಗಿದೆ, ಏನು ಎಲ್ಲೂ ನಿಮಗೆ ಹೊಸದಾಗಿದ್ದಂಗಿದೆ. ಇದು ಒಂದೇ ಹೋಗಿತ್ತು, ಇದನ್ನೊಂದು ಹೊಸದು ಹಾಕಿದ್ದೀನಿ. ಈ ಸರಿ ಒಂದು ರೋಲ್ ತಂದು ಹಾಕಿದ್ದೀನಿ. ಮತ್ತೆ ಈ ಥರ ಇಟ್ಕಿಗಳನ್ನ ಕಟ್ಕೋಬೇಕು. 2-3 ಕೋರ್ಸ್ ಕೊಟ್ಟಿದ್ದೀನಿ ನಾನು. ಯಾಕೆ ಅಂದರೆ ಈಗ ಸಪೋಸ್ ಯಾವುದೋ ಹೆಗ್ಣ ಇಲಿಗಳು ಬರುತ್ತೆ, ಸಣ್ಣ ಮರಿಗಳು ಇರ್ತವೆ ಇಲ್ಲಿ. ಈಗ ನೋಡ್ಬೋದು ಇಲ್ಲೆಲ್ಲ ಮರಿಗಳನ್ನೇ ಇಲ್ಲೇ ಸಪ್ರೇಟ್ ಬಿಟ್ಬಿಡ್ತೀನಿ ಇದ್ರ ಒಳಗಡೆ. ಇದರಿಂದ ನುಗ್ಗಿಬಿಡುತ್ತೆ, ಹಿಂಗೆ ನುಗ್ಗಿ ಸೀದಾ ಆ ಕಡೆ ಹೋದಾಗ ಎಲ್ಲ ಒಂದು 5-10 ಮರಿ ಹೊಡೆದು ಬಿಡುತ್ತೆ. ಹಾಗಾಗಿ ಸೇಫ್ಟಿ ಇರಲಿ ಅಂತ. ಮತ್ತೆ ಈ ಜಾಲರಿಲಿ ಯಾವುದೇ ಕಾರಣಕ್ಕೂ ಹಾವು ಮತ್ತೊಂದು ಯಾವುದು ನುಗ್ಗಲ್ಲ. ಇನ್ನೇನಾದ್ರೂ ಹೊತ್ತೋದ್ರೆ ಆ ಕಡೆ ಹೊತ್ತೋಗ್ಬೇಕು, ಅಷ್ಟು ಹೊತ್ತೋಗೋ ಫೆಷನ್ಸ್ ಇರಲ್ಲ. ಅಲ್ಲಿಗೆ ಏನೇ ಆದ್ರೂ ನಾವು ಇರ್ತೀವಿ ಆ ಟೈಮಲ್ಲಿ, ಗೊತ್ತಾಗಲ್ಲ. ನೋಡ್ಬೋದು ಎಷ್ಟು ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀನಿ, ನೋಡ್ಬೋದು. ಓಕೆ ಸರ್, ಈಗ ನೀವು ಕಡಿಮೆ ಒಂದು ಬಂಡವಾಳದಲ್ಲಿಗೂ ಆರಾಮಾಗಿ ಕೋಳಿ ಸಾಕಾಣಿಕೆ ಮಾಡ್ಬೋದು ಅಂತ ಹೇಳ್ತಾ ಇದ್ದೀರಾ? ಖಂಡಿತ ಸರ್, ನೀವೇ ನಾನು ಎಲ್ಲ ತೋರಿಸಿದ್ದೀನಿ, ನೀವೇ ನೋಡ್ಬೋದು. ಎಷ್ಟು ನಾನು ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಏನೊಂದು 20-25 ಸಾವಿರ ರೂಪಾಯಿ ಮಾಡಿದ್ದೀನಿ. ಇದೇ ಶೆಡ್ಡನ್ನು ಕೆಲವರು 5-10 ಲಕ್ಷ ರೂಪಾಯಿ ಹಾಕ್ತಾರೆ. ನಾನು ಹೇಳೋದೇನಂದ್ರೆ ಫಸ್ಟು ಶೆಡ್ಡಿಗೆ ಬಂಡವಾಳ ಹಾಕೋದು ಬೇಡ, ನಾವು ನಮ್ಮ ಕೆಲಸದಲ್ಲಿ ತೋರ್ಸೋಣ, ಅದಾಗೆ ಆಮೇಲೆ ಇನ್ವೆಸ್ಟ್ಮೆಂಟ್ ನಾವು ಮಾಡಿಕೊಡುತ್ತೆ, ತನ್ನಷ್ಟಕ್ಕೆ ತಾನೇ ಹೋಗ್ಬೋದು ಆಮೇಲೆ. ಈಗ ನಿಮ್ಮ ಹತ್ರ ಇವಾಗ ಎಷ್ಟು ಕೋಳಿ ಇರುವಂಥದ್ದು ಸರ್ ಇವಾಗ? ಸರ್ ನನ್ನ ಹತ್ರ ಪ್ಯೂರ್ ನಾಟಿ 850 ಕೋಳಿ ಇದೆ, ಎಲ್ಲ ಹುಂಜಗಳು ಹೆಟೆಗಳು ಸೇರಿ. ಮರಿ ಇವಾಗ ಎಟ್ ಪ್ರೆಸೆಂಟ್ ಮರಿ ಬಂದು ಒಂದು 1000 ಇರ್ಬೋದು. ಮತ್ತು ನಾನು ಏನು ಮಾಡ್ತೀನಿ ಅಂದರೆ ಇವತ್ತು ಒಂದು ರೈತರಿಗೆ 500-1000 ಕೊಟ್ಟೆ ಅಂದರೆ ಅದರಲ್ಲಿ 100-200 ನಾನು
ನಾನು ಬೇರೆ ಶೆಡ್ಡಿಗೆ ಬಿಟ್ಕೊತೀನಿ. ಯಾಕಂದ್ರೆ ನಾನು ಇಂಪ್ರೂವ್ಮೆಂಟ್ಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಈಗ 1,000, 1,200, 1,300 ಕೋಳಿ ಇತ್ತು. ಅದರಲ್ಲಿ ರೀಸೆಂಟಾಗಿ ಮೊನ್ನೆ ಒಂದು ಫಂಕ್ಷನ್ ಆಯಿತು, ಅದಕ್ಕೆ ಕೊಡಲೇಬೇಕಿತ್ತು, ನಮ್ಮದೇ ಒಂದು ಪ್ರೋಗ್ರಾಮು. ಹಾಗಾಗಿ ಸ್ವಲ್ಪ ಕೊಟ್ಟಿದ್ದೀನಿ, ಈಗ ರೆಡಿ ಇದೆ, ಟ್ರಿಪ್ ಬಂದ್ಬಿಡುತ್ತೆ. ಈಗ ಸರ್ ಬೇರೆ ಬೇರೆ ಡಿಸ್ಟಿಕ್ಕಿಂದ ಎಲ್ಲ ನಿಮಗೆ ಕೋಳಿ ಮರಿ ಬೇಕು ಅಂತ ಕೇಳ್ತಾರೆ, ಅವರಿಗೆಲ್ಲ ಯಾವ ರೀತಿ ಸಪ್ಲೈ ಮಾಡ್ತಾರೆ ಹೇಗೆ? ಸರ್ ಆಲ್ಮೋಸ್ಟ್ ನಿಮಗೆ ನಾನು ಅವಾಗಲೇ ಹೇಳಿದೆ, ನಿಮ್ಮ ಮೀಡಿಯಾದ ಮುಖಾಂತರ, ನಿಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರನೇ ಎಲ್ಲ ಶೆಡ್ಗಳನ್ನೂ ತೋರಿಸ್ತೀನಿ, ಎಲ್ಲದನ್ನೂ ಮಾಡ್ತೀನಿ. ನಾನು ಆಲ್ ಓವರ್ ಕರ್ನಾಟಕ ಕೊಟ್ಟಿದ್ದೀನಿ. ಮರಿಗಳನ್ನ ನಾನೇ ಕೊಡೋಕ್ಕಾಗಲ್ಲ, ಯಾಕಂದ್ರೆ ನಮಗೂ ಬ್ಯುಸಿ ಇರೋದ್ರಿಂದ, ನಂದು ಶೆಡ್ಡು ಸುಮಾರು ಕಡೆ ಇರೋದ್ರಿಂದ ಕೊಡೋಕ್ಕಾಗಲ್ಲ. ಬೇಕೇ ಬೇಕು. ಮನೆಗೆ ಬಂದು ಸರ್ ನೀವೇ ಕಳಿಸಿ ಅಂದರೆ ನಮ್ಮದು ಗಾಡಿಗಳಿದ್ದಾವೆ, ಕಳಿಸ್ತೀನಿ ಸೇಫ್ಟಿಯಾಗಿ, ಒಂದು ಮರಿನೂ ಡ್ಯಾಮೇಜ್ ಆಗಲ್ಲ, ಕಳಿಸ್ಕೊಡ್ತೀನಿ. ಆದರೆ ನೀವೇ ಬಂದರೆ ಒಳ್ಳೆಯದು. ಯಾಕೆ ಅಂತ ಹೇಳ್ತೀನಿ, ನಿಮಗೆ ಇಲ್ಲಿ ಬಂದರೆ ನಿಮಗೆ ಕೌಂಟ್ ಮಾಡಿ ಯಾವುದು ಬೇಕೋ ಬೇಡ ಎಲ್ಲದನ್ನೂ ಕರೆಕ್ಟಾಗಿ ಫಿಲ್ಟ್ರ್ ಮಾಡಿ ನಿಮ್ಮ ಕೈಲೇನು ತುಂಬಿಸ್ಬಿಡ್ತೀನಿ ಗಾಡಿಗೆ, ಆರಾಮಲ್ಲಿ ತೊಗೊಂಡು ಹೋಗ್ಬಿಡ್ಬೋದು. ನಿಮ್ಗೆ ಆಗೋದೇ ಇಲ್ಲ ಸರ್ ನೀವೇ ಕೊಡಿ ಅಂದರೆ ಖಂಡಿತ ಕೊಡ್ತೀನಿ. ಏನಂದರೆ ರೈತರು ಕೇಳೋದಿಷ್ಟೇ, ಸರ್ ಅದರಿಂದ ಏನಾದರೂ ಇನ್ಕಮ್ ಇದೆಯಾ ಅಂತೇಳಿ. ಇನ್ಕಮ್ ಖಂಡಿತ ಇದೆ. ನಾನು ಇನ್ಕಮ್ ಇಲ್ದಿತಿ ನಾನು ಇವತ್ತು ಮರಿ ಕೊಡೋ ಸ್ಟೇಜಿಗೆ ಹೋಗಕ್ಕೆ ಆಗ್ತಿರಲ್ಲ. ಇನ್ಕಮ್ ಇರೋದ್ರಿಂದನೇ ಕೊಡ್ತಾ ಇದ್ದೀನಿ. ಅವ್ರ ಇನ್ಕಮ್ ನೋಡಿದ್ರಿಂದನೇ ಇವತ್ತು ನಾನು ಅವರಿಂದ ರಿಟರ್ನ್ ತಗೊತಾ ಇದ್ದೀನಿ. ನೋಡಿ ಆರಾಮಲ್ಲಿ ನಿಮಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಏನಂದರೆ ನಾಟಿ ಕೋಳಿ ಮಾಡಿದ್ರೆ, ಸಾಕಾಣಿಕೆ ಮಾಡಿದ್ರೆ ಸರ್ ಏನಾದರೂ ಲಾಭ ಸಿಗುತ್ತಾ ಅಂತ ಕೇಳ್ತಾರೆ. ಸಿಂಪಲಾಗಿ ಹೇಳ್ತೀನಿ, 1 ತಿಂಗಳು ಮರಿಗಳನ್ನ ನಾನು ಕೊಡ್ತೀನಿ, ನೀವು ತೊಗೊಂಡು ಹೋಗ್ತೀರಾ, ಅಥವಾ ನಾನೇ ಸಾಕ್ತಾ ಇದ್ದೀನಿ ಅಂದ್ಕೊಳ್ಳಿ, ನನಗೆ ಹೇಳ್ತೀನಿ 1 ತಿಂಗಳು ಕೋಳಿಗಳನ್ನ ಸಾಕಿ ಅದನ್ನು ಒಂದು 6 ತಿಂಗಳು, 7 ತಿಂಗಳು, 8 ತಿಂಗಳು ಸಾಕ್ತೀನಿ ಅಂದ್ಕೊಳ್ಳಿ. ಅದು ಮೊಟ್ಟೆಗೆ ಬರುತ್ತೆ. ಫಸ್ಟ್ ಏನು ಮೊಟ್ಟೆ ಬಂದಿರುತ್ತೆ ಅದು ಯಾವುದೇ ಕಾರಣಕ್ಕೂ ಮರಿ ಮಾಡ್ಸೋಕ್ಕೆ ಯೋಗ್ಯ ಇರಲ್ಲ. ಅದನ್ನು ಮಾರ್ಕೆಟಿಂಗ್ ಮಾಡಿ ಆರಾಮಲ್ಲಿ. ನಾಟಿ ಮೊಟ್ಟೆ 20-25 ರೂಪಾಯಿ ಕಣ್ಣು ಮುಚ್ಕೊಂಡು ಹೋಗುತ್ತೆ. 15 ರೂಪಾಯಿ ಸಿಕ್ಕಲಿ ಲಾಸ್ ಇಲ್ಲ, 10 ರೂಪಾಯಿ ಸಿಕ್ಕಿದ್ರೂ ಲಾಸ್ ಇಲ್ಲ. ಆದರೆ ಹೆಂಗೆ ಹೇಳ್ಬಿಡ್ತೀನಿ, ಫಸ್ಟು ಒಂದು ಬ್ಯಾಚು 15 ಮೊಟ್ಟೆ, 10-15 ಮೊಟ್ಟೆ ವೇಸ್ಟ್ ಆಗುತ್ತೆ. ಎರಡನೇ ಸರಿಯಿಂದ ಏನು ಮೊಟ್ಟೆ ಇಡುತ್ತೆ, ಒಂದು ಮೊಟ್ಟೆ ಕನಿಷ್ಠ 15 ರೂಪಾಯಿ ಇಟ್ಕೊಳ್ಳಿ. ಒಂದು ನಾಟಿ ಕೋಳಿ 15ರಿಂದ 18 ಮೊಟ್ಟೆನೂ ಇಡುತ್ತೆ. ಎಲ್ಲದೂ ಮರಿ ಆಗಲ್ಲ, 15 ಇಟ್ಕೊಳ್ಳಿ. ನೀವು ಮೊಟ್ಟೆ ಕೊಟ್ಟರೆ 10 ರೂಪಾಯಿ ಹಿಡಿದ್ರು 150 ರೂಪಾಯಿ ಆಯಿತು. ಒಂದು ಮೊಟ್ಟೆಗೆ 10 ರೂಪಾಯಿ ಹಿಡಿದ್ರು 15 ಮೊಟ್ಟೆಗೆ 150 ರೂಪಾಯಿ ಆಯಿತು. ಕೋಳಿಗಳನ್ನ ಕೊಡೋಕೆ ಹೋಗ್ಬೇಡಿ, ನೀವೇ ಇಟ್ಕೊಳ್ಳಿ. 150 ರೂಪಾಯಿ ಅಲ್ಲಿ ಸಿಕ್ತು. ಮರಿ ಮಾಡ್ತೀನಿ ಅಂದರೆ ಹೋಗಲಿ, ಕಡಿಮೆ ಅಂದ್ರೆ 100-120 ರೂಪಾಯಿ, 150 ರೂಪಾಯಿ ಒಂದು ತಿಂಗಳು ಮರಿ ಇದೆ, ಪ್ಯೂರ್ ನಾಟಿ ಮರಿ ಕೊಡಿ, 100 ರೂಪಾಯಿ ಕೊಡಿ. ಅದ್ರ ಜೊತೆಗೆ ಆಯಿತು ನನಗಾಗಲ್ಲ, ನಾನು 2-3 ಸರಿ ಮೊಟ್ಟೆ ತೆಗೆದೆ, ನನಗೆ ಸಾಕು ಅಂದರೆ ಆ ಕೋಳಿಗಳನ್ನ ಕೊಡಿ. ಕೆಜಿಗೆ ಏನಿಲ್ಲ ಅಂದರೆ 600 ರೂಪಾಯಿ, 500 ರೂಪಾಯಿ ಖಂಡಿತ ಕಡಿಮೆ ಅಂದರೆ ಇದೆ. ಆದರೆ ಪ್ಯೂರ್ ನಾಟಿಗೆ ಹೇಳ್ತಿದ್ದೀನಿ, ಎಲ್ಲೂ ಮಿಸ್ ಮಾಡ್ಕೋಬೇಡಿ. ಪ್ಯೂರ್ ನಾಟಿಗೆ ಕಡಿಮೆ ಅಂದರೆ 500-600 ರೂಪಾಯಿ, 800 ರೂಪಾಯಿ ಕೆಜಿ ಇದೆ. ಕೊಡಿ. 1 ಕೆಜಿ, ಒಂದು ಕೋಳಿ 1.5 ಕೆಜಿ ಬರುತ್ತೆ, 1000 ರೂಪಾಯಿ ದುಡ್ಡು ಆಯ್ತು ನಿಮಗೆ. ಅಂಥದ್ದು 100 ಕೋಳಿ ಕೊಡಿ, ಎಷ್ಟು ದುಡ್ಡು ಆಯಿತು? ಅದರಲ್ಲಿ ನೀವು ನನ್ನ ಹತ್ರ 500 ಮರಿ ತೊಗೊಂಡು ಹೋದ್ರೆ ಅಂದರೆ ಒಂದು ನಿಮ್ಮ ಖರ್ಚಿಗೆ, ನಿಮ್ಮ ಇನ್ವೆಸ್ಟ್ಮೆಂಟಿಗೆ 250 ಕೋಳಿಗಳನ್ನ ಸೇಲ್ ಮಾಡ್ಕೊಳ್ಳಿ. ಇನ್ನು 250 ಕೋಳಿ ಇಟ್ಕೊಳ್ಳಿ. ನಿಮಗೆ ಮೊಟ್ಟೆ ಸೇಲ್ ಮಾಡೋಕ್ಕಾಗಲ್ಲ, ಮರಿ ಸೇಲ್ ಮಾಡೋಕ್ಕಾಗಲ್ಲ, ಮರಿಗಳು ಮಾಡಿಸಿ ನನಗೆ ಕೊಡಿ. ಎಷ್ಟಿದ್ರು ನನಗೆ ಅವಶ್ಯಕತೆ ಇದೆ. ಏನಿಲ್ಲ ಅಂದರೂ ತಿಂಗಳಿಗೆ 50-60 ಸಾವಿರ ರೂಪಾಯಿ ಉಳಿಸ್ಬೋದು, ಕಡಿಮೆ ಅಂದರು. ಅದಕ್ಕಿಂತ ಜಾಸ್ತಿನೂ ಉಳಿಸ್ಬೋದು. ಬಟ್ ಏನಂದರೆ ಎಲ್ಲದನ್ನೂ ಹೇಳೋಕ್ಕಾಗಲ್ಲ. ನಾನು ಎಷ್ಟೇ ಹೇಳಿದ್ರು ನೀವು ಅದನ್ನೇ ತಲೆಯಲ್ಲಿ ಇಟ್ಕೋತೀರ. ಹಾಗಾಗಿ ನೀವು 1000 ಲಕ್ಷ ಎಲ್ಲ ಅನ್ಕೋಬೇಡಿ. ನಿಧಾನವಾಗಿ ನಿಮ್ಮ ಕೆಲಸಗಳನ್ನ ನೀವು ಮಾಡ್ತಾ ಹೋಗಿ, ನಿಮಗೆ ಅದು ತನ್ನಷ್ಟಕ್ಕೆ ತಾನೇ ದುಡ್ಡು ಬಂದು ಸೇರ್ತಾ ಇರುತ್ತೆ. ಆದರೆ ಇನ್ನೊಂದು ಏನು ರೈತರಿಗೆ ಹೇಳ್ತೀನಿ ಅಂದರೆ, ಯಾರೇ ಆಗಲಿ ಕೋಳಿ ಸಾಕಾಣಿಕೆಗೆ ಇಂಟ್ರೆಸ್ಟ್ ಇದ್ದಾರೆ ಯಾರೇ ಆಗಲಿ, ದಯವಿಟ್ಟು ಹೇಳ್ತಾ ಇದ್ದೀನಿ, ಇನ್ವೆಸ್ಟ್ಮೆಂಟ್ ಎರ್ರಬಿರ್ರಿ ಮಾಡೋಕ್ಕೆ ಹೋಗ್ಬೇಡಿ. ತಮಿಳ್ನಾಡು ಕೋಳಿಗಳನ್ನ ದಯವಿಟ್ಟು ಸಾಕಕ್ಕೆ ಹೋಗ್ಬೇಡಿ. ನಿಮ್ಗೆ ಆ ಥರ ಸಾಕಬೇಕು ಅಂತ ಇದ್ದೀರಾ, ನಿಮ್ಮ ಚಾನಲ್ ಮುಖಾಂತರನೇ ಹೇಳ್ತಿದ್ದೀನಿ, ನೀವು ಆ ಥರ ಕೋಳಿಗಳನ್ನ ಸಾಕಬೇಕು, ಹೈಬ್ರಿಡ್ ಸಾಕಬೇಕು ಅಂತಿದ್ರೆ ದಯವಿಟ್ಟು ನನ್ನ ಹತ್ರನೇ ಬನ್ನಿ. ನಿಮಗೆ ಯಾರು ಮಾರ್ಕೆಟಲ್ಲೇ ಈಗ 70 ರೂಪಾಯಿ, 80 ರೂಪಾಯಿ, 100 ರೂಪಾಯಿ ಕೊಡ್ತಿದ್ದಾರೋ ಅದಕ್ಕಿಂತ 20-30 ರೂಪಾಯಿ ನಾನು ಕಡಿಮೆ ಕೊಡಿಸ್ತೀನಿ. ಬನ್ನಿ, ದಯವಿಟ್ಟು ಮೋಸ ಹೋಗಬೇಡಿ. ನಿಧಾನವಾಗಿ ಯೋಚನೆ ಮಾಡಿ. ನಾನು ಸಿಕ್ಕಿಲ್ಲ ಅಂದರೆ ಇನ್ನೊಬ್ಬ ಸಿಗ್ತಾನೆ, ಇನ್ನೊಬ್ಬಿಲ್ಲ ಇನ್ನೊಬ್ಬ, ಎಲ್ಲರನ್ನೂ ವಿಚಾರಿಸ್ಕೊಳ್ಳಿ. ಲಾಸ್ಟಿಗೆ ಅದು ಆ ಮನುಷ್ಯನಲ್ಲಿ ಯಾರು ಪ್ರಾಂಪ್ಟ್ ಆಗಿದ್ದಾನೆ, ಒಳ್ಳೆತನ ಇದೆ, ಎಲ್ಲಿ ಅವನು ಪಕ್ಕ ಸಾಕ್ತಾ ಇದ್ದಾನೆ ಅಂಥವ್ರನ್ನ ಚಾಯ್ಸ್ ಮಾಡಿ. ನನ್ನನ್ನೇ ಅಂತಲ್ಲ, ನಿಮಗೆ ಎಲ್ಲಿ ನಾಟಿ ಕೋಳಿ, ಪ್ಯೂರ್ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದಾರೋ ಅಂಥವ್ರನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸುಮ್ಮನೆ ಯಾವುದೋ ಒಂದು ಯೂಟ್ಯೂಬಲ್ಲಿ ನೋಡೋದು ಲಕ್ಷ ಕೋಟಿ ಅಂದ್ಬಿಡ್ತಾರೆ, ಅದು ತಗೊಂಡು ಬಿಡ್ತಾರೆ. ಆಮೇಲೆ ನಾವು ಅವ್ರಿಗೆ ಎಲ್ಲೋ ಒಂದು ಕಡೆ ಸಿಗ್ತೀವಿ, ಸಾರ್ ನಮ್ಗೆ ಮೋಸ ಆಗಿಬಿಡ್ತು. ಯಾಕೆ ಮೋಸ ಆಯಿತು? ನಮ್ಮಿಂದ ನಾವೇ ಮಾಡ್ಕೊಂಡಿರೋದು. ಅದನ್ನು ಕೂಲಂಕಷವಾಗಿ ನೋಡಿ ತೂಗು ಅಳದು ಎಲ್ಲ ಇದು ಮಾಡಿದ್ರೆ ಸಿಗ್ತೀವಿ. ನಮ್ಮ ಹಂಗಿದವರು ಸಿಗ್ತಾರೆ, ನಮ್ಗಿಂತ ಒಳ್ಳೆಯವರು ಸಿಗ್ತಾರೆ. ಓಕೆ ಸರ್, ಇವಾಗ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಇವಾಗ ಹಾವು ಇವೆಲ್ಲ ಒಂದು ರಕ್ಷಣೆ ಮಾಡಬೇಕಾಗುತ್ತೆ ಅವಿಂದ, ಹೇಗೆ ಸರ್ ಅದೆಲ್ಲ?
ಸರ್ ಈಗ ಹಾವು, ಹದ್ದು, ನಾಯಿ, ಮುಂಗ್ಸಿ ಇವೆಲ್ಲ ಬರುತ್ತೆ. ಯಾಕೆ ಅಂದರೆ ನಾವು ಎಲ್ಲಿ ಅದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲೋ, ಕೋಳಿಗಳನ್ನ ಬಿಟ್ವಿ ನಮ್ಮ ಪಡಿಗೆ ನಾವು ಹೋದ್ವಿ ಅಂದರೆ ಸಹಜ ಬಂದೇ ಬರುತ್ತೆ. ನನ್ನರಲ್ಲೂ ಬಂದಿದೆ, 2-3 ಸರಿ ಬಂದಿದೆ. ನಾವು ಅಲರ್ಟ್ ಆಗ್ತೀವಿ, ಮತ್ತೆ ನೆಕ್ಸ್ಟ್ ಅದೇ ನಮ್ಮ ಮೇಲೆ ಭಯಕ್ಕೆ ಬಿದ್ದು ಬರಲ್ಲ. ನೀವು ನೋಡ್ಬೋದು ನನ್ನ ಕೋಳಿಗಳು ಎಲ್ಲ ಎಷ್ಟು ಮೇಯ್ತಾ ಇದ್ದಾವೆ ನೋಡಿ. ಇಲ್ಲಿ ಒಂದು ಹಾವು ಬಂದರೂ ಗೊತ್ತಾಗಲ್ಲ, ಮುಂಗ್ಸಿ ಬಂದರೂ ಗೊತ್ತಾಗಲ್ಲ, ಏನು ಬಂದು ಹದ್ದು ಬಂದು ತೊಗೊಂಡೋದ್ರೂ ಗೊತ್ತಾಗಲ್ಲ. ಏನಂದರೆ ನಾನು ಇಲ್ಲ ಅಂದರೂ ನಾನು ಯಾರನ್ನಾರು ಒಬ್ರನ್ನ ಬಿಟ್ಟು ಹೋಗಿರ್ತೀನಿ ಅಬ್ಸರ್ವೇಷನಿಗೆ. ನಾನು ಇಲ್ಲ ಅಂದರೂ ಏನಾದ್ರು ಬಂದರೆ ಅವ್ರು ಅಲರ್ಟ್ ಆಗ್ತಾರೆ, ಕೋಳಿಗಳು ಸದ್ದು ಮಾಡುತ್ತೆ, ಬರ್ತೀವಿ. ಅವಕ್ಕೂ ಭಯ ಇದ್ದೇ ಇರುತ್ತೆ, ಇಲ್ಲಿ ಯಾರೋ ಬಂದರು ಇನ್ನು ಬರಬಾರ್ದು ಅನ್ನೋದು. ಹಾಗಾಗಿ ಇದರಲ್ಲಿ ಏನು ಹಾವಿಂದ ಏನು ನೀವು ಶೆಡ್ ಮಾಡ್ಕೋತೀರ ಅದನ್ನು ಕ್ಲೀನಾಗಿ ಮಾಡ್ಕೊಳ್ಳಿ. ಓಕೆ ಸರ್, ಅದು ಯಾವ ಥರ ಶೆಡ್ ನಿರ್ಮಾಣ ಮಾಡಿದ್ರೆ ಸರ್ ಎಲ್ಲದೂ ತೋರಿಸ್ತೀನಿ ಬನ್ನಿ ಸರ್. ಓಕೆ ಸರ್, ಬನ್ನಿ. ಸರ್ ನೋಡಿ, ಬಾಯ್ಲರ್ ಕೋಳಿಗೂ ಮತ್ತು ನಮ್ಮ ನಾಟಿ ಕೋಳಿಗೆ ಏನು ಸೈಡ್ ಎಫೆಕ್ಟು ಅಂತ ಹೇಳ್ಬಿಡ್ತೀನಿ. ನಿಮಗೆ ಬಾಯ್ಲರ್ ಕೋಳಿ ಬರೋದು ಎಷ್ಟು 35ರಿಂದ 40 ದಿನಕ್ಕೆ 3 kg 2.5 kg ಮೇಲೆ ಬಂದುಬಿಡುತ್ತೆ. ನೀವು ಸಿಂಪಲಾಗಿ ತೊಗೊಳ್ಳಿ, ಎಷ್ಟು ಕೆಮಿಕಲಿಂದ ಬಂದಿರುತ್ತೆ ಅದು. ನಮ್ಮ ಅದೇ ಕೋಳಿ 6 ತಿಂಗಳಿಂದ 1 ವರ್ಷ ಬೇಕು ನಾಟಿ ಕೋಳಿ. ಅದಕ್ಕೆ ನಮ್ಮ ನಾಟಿ ಕೋಳಿಗೆ 1 ತಿಂಗಳು ಮಾತ್ರ ಬಾಯ್ಲರ್ ಫುಡ್ ಕೊಡೋದು, ಮತ್ತೆಲ್ಲ ನ್ಯಾಚುರಲಾಗೆ ಬಿಟ್ಟು. ನಿಮಗೆ ಇವು 2 ದಿನ 3 ದಿನ ಫುಡ್ಡು ನೀರು ಅಥವಾ ಏನಿಲ್ದಿದ್ರು ಬದುಕ್ತವೆ. ಇದು ಅದೇ ಆ ಕೋಳಿಗಳೆಲ್ಲ ಬದುಕಲ್ಲ, ಅದೊಂದು. ಮತ್ತು ಇದು ತಿನ್ನೋದ್ರಿಂದ ತುಂಬ ಹೆಲ್ತಿ. ಈಗ ನೀವೇ ನೋಡ್ಬೋದು, ಈಗ ಹಾರ್ಟ್ ಅಟ್ಯಾಕು ಮತ್ತೊಂದು ಇನ್ನೊಂದು ಎಲ್ಲ ಜಾಸ್ತಿ ಆಗ್ತಾ ಇದೆ. ಯಾಕೆ? ನಾವು ಕೆಮಿಕಲ್ಲಿಗೆ ಹೋಗ್ತಾ ಇದ್ದೀವಿ, ನ್ಯಾಚುರಲಾಗಿ ಬರ್ತಾ ಇಲ್ಲ. ಯಾಕೆ ರೈತರು ಈ ಥರ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಮಾಡ್ತೀನಿ ಕೆಲವು ರೈತರುಗಳು, ಸರ್ ನಮ್ಗೆ ಬಾಯ್ಲರ್ ಕೋಳಿ ತಿಂದು ಹಂಗಾಯ್ತು ಹಿಂಗಾಯ್ತು ಅಂತ ಹೇಳ್ತಾರೆ. ಆದರೆ ನೀವು ನೋಡ್ಬೋದು ಅವರು ಮತ್ತೆ ತಿನ್ನೋದು ಬಾಯ್ಲರ್ ಕೋಳಿಗಳನ್ನೇ. ಅದು ಅಲ್ದಿತ್ತು, ಅವರು ನಾಟಿ ಕೋಳಿ ಮಾಡ್ತೀವಿ ಅಂತ ಇಂಟ್ರೆಸ್ಟಿಂದ ಬರ್ತಾರೆ, ಮರಿ ತೊಗೊಂಡೋಗ್ತಾರೆ, 1 ತಿಂಗಳು ಸಾಕ್ತಾರೆ, 2 ತಿಂಗಳು ಸಾಕ್ತಾರೆ, 3 ತಿಂಗಳು ಸಾಕ್ತಾರೆ. ಆಮೇಲೆ ಏನು ಮಾಡ್ತಾರೆ, ಸಾರ್ ಮರಿಗಳು ಯಾಕೋ ಗ್ರೌತ್ ಆಗ್ತಾ ಇಲ್ಲ ಸಾರ್, ಹಂಗಾಗ್ತಿದೆ ಯಾಕೆ ಆಗ್ತಿದೆ ಅಂದರೆ ನಿಮ್ಮಲ್ಲಿ ಇಂಟ್ರೆಸ್ಟ್ ಕಡಿಮೆ ಇದೆ ಅಂತ. ಯಾಕಂದರೆ ನೀವು ಸ್ಟಾರ್ಟಿಂಗು ತೊಗೊಂಡು ಹೋಗ್ಬೇಕಾರೆ ಹುಮ್ಮಸ್ಸು, ನೀವು ನಾವೇ ತಿರುಗಿ ನಿಮ್ಗೆ ಫೋನ್ ಮಾಡಿದ್ರು ರೆಸ್ಪಾನ್ಸ್ ಮಾಡ್ತಾ ಇರಲ್ಲ. ನೀವು ಯಾವತ್ತೋ ಒಂದಿನ ಫೋನ್ ಮಾಡಿ, ಸಾರ್ ಮರಿಗಳು ಯಾಕೋ ಡೆತ್ ಆಗ್ತಿದೆ, ಈಗ ನಮ್ಮ ಹತ್ರ ಇದ್ದಾಗ ಚೆನ್ನಾಗಿರುತ್ತೆ, ನಿಮ್ಮ ಹತ್ರ ಇದ್ದಾಗ ಯಾಕೆ ಹಾಗಾಗುತ್ತೆ? ದಯವಿಟ್ಟು ಅದಕ್ಕೆ ರೈತರು ಹೇಳೋದು, ನೀವು ಯಾವಾಗ ಸ್ಟಾರ್ಟಿಂಗ್ ಮರಿ ತೊಗೊಂಡು ಹೋಗ್ತಾ ಇಂಟ್ರೆಸ್ಟ್ ಇರುತ್ತೋ, ನೀವು ಕೊನೆ ತನಕ ಅದೇ ಇಂಟ್ರೆಸ್ಟ್ ಇದ್ದರೆ ನೀವು ಅದೇ 500-1000 ಕೋಳಿ ಮರಿನ ಕರೆಕ್ಟ್ ಸಾಕಾಣಿಕೆ ಮಾಡಿದ್ರೆ ನನ್ನನ್ನೇ ನೀವು ಮೀರಿಸ್ಬೋದು. ಇಷ್ಟೊಂದು ಹೇಳ್ಬೋದು. ಆದರೆ ಇದ್ದಾರೆ ಇವಾಗಲೂ ನನಗೇನಾದರೂ ದೊಡ್ಡ ಕೋಳಿಗಳ ಶಾರ್ಟೇಜ್ ಇದೆ ಅಂದರೆ ನಾನು ಯಾರಿಗೆ ಮರಿ ಕೊಟ್ಟಿದ್ದೀನಿ ಅವರಿಂದನೂ ತಗೋತಾ ಇದ್ದೀನಿ. ಅಂಥವ್ರು ಒಂದು 20-30 ಜನ ಇದ್ದಾರೆ. ಬೇಕಾದರೆ ಎಲ್ಲ ಶೆಡ್ಡಿಗೂ ಕರ್ಕೊಂಡೋಗಿ ಒಂದು ವಿಡಿಯೋ ಮಾಡಿಸ್ತೀನಿ, ನಿಮ್ಮ ಚಾನಲ್ ಮುಖಾಂತರನೇ ಇದು ಹೌದೋ ಇದು ಅಲ್ಲೋ ಅಂತ ಗೊತ್ತಾಗಲಿ. ಈಗ ಸರ್, ಈಗ ಕೋಳಿಗೆ ಯಾವ ರೀತಿ ಆಹಾರ ಸಪ್ಲೈ ಮಾಡೋದು ಹೇಗೆ ಸರ್? ಸರ್ ಕೋಳಿಗೆ ಆಹಾರ ಅನ್ನೋದಕ್ಕಿಂತ ನಾನು ಹೇಳ್ಬಿಡ್ತೀನಿ, ಮರಿ ಈ 21-22 ದಿನ ಏನು ಕಾವು ಕೊಡುತ್ತೋ ಆ ಕಾವು ಕೊಟ್ಟ ಮೇಲೆ ಮರಿಗಳು ಒಂದೊಂದೇ ಮರಿಗಳು ಆಚೆ ಬರುತ್ತೆ. ಒಂದು ದಿನ ಅರ್ಧ ದಿನ ಹೆಚ್ಚು ಕಡಿಮೆ ಆಗುತ್ತೆ, 22 ದಿನ ಕ್ಲಿಯರ್ ಆಗುತ್ತೆ. ಮರಿಗಳು ಯಾವಾಗ ಅದು ಹೊರಗಡೆ ಬರುತ್ತೋ ಬಂದಲ್ಲಿಂದ ಕಾವು ಇಳಿಸ್ತೀವಿ ನಾವು, ಒಂದಿನ ಅದರಲ್ಲೇ ಇಡ್ತೀವಿ. ಯಾಕಂದರೆ ಆ ಮೊಟ್ಟೆ ಒಡೆದಿರುತ್ತಲ್ಲ, ಅದರಲ್ಲೇ ಕ್ಯಾಲ್ಸಿಯಮ್ ಮಲ್ಟಿವಿಟಮಿನ್ ಎಲ್ಲ ಇರುತ್ತೆ. ಅದು ಕೋಳಿಗಳು ಮರಿಗೆ ತಾಯಿ ತಿನ್ಸುತ್ತೆ ಅದನ್ನು. ಹಾಗಾಗಿ ಒಂದಿನ ಅದರಲ್ಲೇ ಇಟ್ಟಿರ್ತೀನಿ, ಮರಿ ಯಾವುದೇ ಕಾರಣಕ್ಕೂ ಡೆತ್ ಆಗಲ್ಲ. ಮತ್ತೆ ಮಾರನೇ ದಿನ ಏನು ಮಾಡ್ತೀವಿ, ಎಲ್ಲ ಕೋಳಿಗಳನ್ನ ಸಪ್ರೇಟ್ ಹಾಕ್ಬಿಡ್ತೀವಿ. ಸಪ್ರೇಟ್ ಹೆಂಗೆ ಹಾಕ್ತೀವಿ ಅಂದರೆ, ಕೆಲವು ತುಂಬ ಜೋರಿರೋ ಕೋಳಿನೇ ಕಾಲು ಕಟ್ಟಿಬಿಡ್ತೀವಿ, ಇಲ್ಲ 50, 30, 40 ಮರಿಗೆ ಒಂದೊಂದು ಕೋಳಿಗಳು ಮಾಡ್ತೀವಿ. ಸಪ್ರೇಟ್ ಜಾಲರಿಗಳಿದೆ, ಸಪ್ರೇಟ್ ಬೋನ್ಸ್ ಇದ್ದಾವೆ, ಮತ್ತು ಸಪ್ರೇಟ್ ಮರಿಗಳನ್ನ ಬಿಡೋಕ್ಕೆ ಸ್ವಲ್ಪ ಬ್ರೂಡಿಂಗ್ ಸೆಟಪ್ಪು ಮಾಡ್ಕೊಂಡಿದ್ದೀನಿ. ಬ್ರೂಡಿಂಗ್ ಸೆಟಪ್ ಯಾಕೆ ಮಾಡ್ಕೊಂಡಿದ್ದೀನಿ ಅಂದರೆ ಮರಿಗಳು ಸಾಯೋ ಪ್ರಮಾಣ ಕಡಿಮೆ ಆಗುತ್ತೆ. ಯಾಕಂದರೆ ಕೋಳಿ ಕಚ್ಚಾಡ್ಕೊತಾ ಇರುತ್ತೆ, ಮರಿಗಳ ಕಾಲಡಿ ಸಿಗುತ್ತೆ. ಸೊ ಹಾಗಾಗಿ 7ನೇ ದಿನಕ್ಕೆ ಏನು ವ್ಯಾಕ್ಸಿನೇಷನ್ ಮಾಡ್ತೀನೋ ಅವಾಗಿಂದ ನಾನು ಏನು ಮಾಡ್ತೀನಿ, ಬ್ರೂಡಿಂಗ್ ಸೆಟಪ್ಪಿಗೆ ಹಾಕ್ಬಿಡ್ತೀನಿ. ಬ್ರೂಡಿಂಗ್ ಸೆಟಪ್ಪಿಗೆ ಹಾಕಿದ್ರೆ ನೀವು ಅನ್ಕೋಬೋದು, ಏನಪ್ಪ ಬ್ರೂಡಿಂಗ್ ಸೆಟಪ್ಪಿಗೆ ಹಾಕ್ಕೊಂಡಿದ್ದಾರಲ್ಲ ಅಂತೇಳಿ. ಯಾವುದೇ ಕಾರಣಕ್ಕೂ ತಪ್ಪಿಲ್ಲ. ತಾಯಿ ಏನು ಹೀಟ್ ಕೊಡುತ್ತೋ ನಾವು ಬೇರೆ ಇದ್ರ ಮುಖಾಂತರ ಹೀಟ್ ಕೊಡ್ತೀವಿ, ಅಷ್ಟೇ ಡಿಫ್ರೆನ್ಸ್. ಸರ್, ಈ ಜಾಗ ಏನು ಸರ್ ಇಷ್ಟೊಂದು ಬಯಲಾಗಿದೆ? ಸರ್ ನೋಡಿ, ನಾನು ಯಾವ ಥರ ಇದು ಮಾಡ್ತೀನಿ ಅಂದರೆ, ತೋಟದಲ್ಲಿದೆ, ಇಲ್ಲಿ ಕಳೆಗಳು ತುಂಬ ಬೆಳೆಯುತ್ತೆ. ಒಂದ್ಸರಿ ಇಲ್ಲಿ ಏನೋ ರಾಗಿನ, ಜೋಳ, ಗೋಧಿ, ಅಕ್ಕಿ, ಭತ್ತ ಯಾವುದನ್ನಾದ್ರೂ ಅಷ್ಟೇ ಒಂದ್ಸರಿ ಈ ಕಡೆ ಹಾಕ್ಬಿಡ್ತೀನಿ. ನೀವು ಕಾಣ್ಬೋದು ನೋಡಿ, ಇದಿಷ್ಟು ಫುಲ್ಲು ಬಯಲಿದೆ, ಇಲ್ಲಿ ಫುಲ್ಲು ಪ್ಲೈನ್ ಆಗಿಬಿಡುತ್ತೆ. ನಮಗೆ ಕಳೆನೂ ಹುಟ್ಟಲ್ಲ. ನಮ್ಗೆ ಕಳೆದೇ ಏನಿಲ್ಲ ಅಂದ್ರೆ ವರ್ಷಕ್ಕೆ 30-40 ಸಾವಿರ ರೂಪಾಯಿ ಬರೀ ಕಳೆದು ಉಳಿಯುತ್ತೆ. ನೋಡ್ಬೋದು ನೀವು, ಇಲ್ಲಿ ಫುಲ್ಲು ಬಯಲಾಗ್ಬಿಟ್ಟಿದೆ. ನೆಕ್ಸ್ಟ್ ಏನು ಮಾಡ್ತೀನಿ, ಈ ಕಡೆ ನೋಡ್ಬೋದು ನೀವು, ಇಲ್ಲಿ ನೋಡಿ, ಇದು ನೆಕ್ಸ್ಟ್ ಪೊಸಿಷನ್.
ಇಲ್ಲಿಗೆ ಫುಲ್ಲು ಬಲೆ ಹಾಕ್ಬಿಡ್ತೀನಿ. ನೆಕ್ಸ್ಟ್ ಕೋಳಿ ಏನಂದ್ರೆ ಈ ಕಡೆ ಬಿಟ್ಬಿಡೋದು. ಇಲ್ಲಿ ಹಸಿರು ಮೇವು ಸಿಗುತ್ತೆ ಅದಕ್ಕೆ. ಇದ್ರ ಜೊತೆಗೆ ನಾವು ವೇಸ್ಟ್ಗಳು, ತರಕಾರಿ ವೇಸ್ಟ್ ಆಗಲಿ ಅಥವಾ ಭತ್ತ, ರಾಗಿ, ಗೋಧಿ, ಸಜ್ಜೆ ಯಾವ್ದಾರು ಆಗಲಿ ಇದ್ರ ಮೇಲೆ ಹಾಕ್ಬಿಡ್ತೀವಿ. ಅವಾಗ ಅದನ್ನು ತಿಂದಷ್ಟು, ಅದು ಉಳಿದಷ್ಟು ಮತ್ತೆ ಅದು ಗಿಡ ಆಗಿ ಮೊಳಕೆ ಹೊಡೆದು ಗಿಡ ಆಗುತ್ತೆ. ಮತ್ತೇನು ಇದು ಕ್ಲಿಯರ್ ಆದ ಕೂಡಲೇ ಮತ್ತೆ ಈ ಕಡೆ ಸೈಡ್ ಬಂದ್ಬಿಡ್ತೀವಿ. ಇದರಿಂದ ಏನು ಹೆಲ್ಪ್ ಆಗುತ್ತೆ ಸರ್? ಇದರಿಂದ ಏನು ಹೆಲ್ಪ್ ಅಂದರೆ ಸರ್, ಕೋಳಿಗಳು ತೋಟದಲ್ಲೇ ಇರುತ್ತೆ. ಒಂದು ತೋಟದಲ್ಲಿ ಇದ್ದಾಗ ಏನಾಗುತ್ತೆ ನಿಮಗೆ ಹೆವಿ ಪ್ರೋಟೀನು ಮತ್ತು ಪ್ರತಿಯೊಂದು ಗಿಡಗಳಿಗೆ ಏನು ಬೇಕಾಗುತ್ತೆ ಎಲ್ಲದೂ ಸಿಗುತ್ತೆ. ಅದ್ರ ಜೊತೆಗೆ ಏನು ಅಂದರೆ ನೀವೀಗ ನಾವು ಕೋಳಿ ಗೊಬ್ಬರ ತಂದು ಹಾಕಬೇಕು ಅಂದ್ಕೊಳ್ತೀವಿ, ಹಾಕೋ ಅವಶ್ಯಕತೆ ಇಲ್ಲ. ಯಾಕಂದರೆ ಇಲ್ಲೇ ಅದು ತಿನ್ನುತ್ತೆ, ಇಲ್ಲೇ ಗಲೀಜು ಮಾಡುತ್ತೆ, ಗಿಡಗಳಿಗೂ ಎಲ್ಲ ಏನೇನು ಬೇಕು ಎಲ್ಲ ಸಿಗುತ್ತೆ. ಮತ್ತೊಂದು ಏನಂದರೆ ನೀವು ನೋಡ್ಬೋದು, ಈ ಕಳೆನು ಇಷ್ಟಿಷ್ಟು ಎತ್ತರ ಬರುತ್ತೆ ನಾವು ಫ್ರೀಯಾಗಿ ಬಿಟ್ರೆ. ಸಪೋಸ್ ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು ಆ ಗಿಡ ಇದೆಯಲ್ಲ, ಅದು ಕೋಳಿ ತಿನ್ನಲ್ಲ. ಆ ಗಿಡ ಅದು ಸ್ವಲ್ಪ ಈ ಮುಳ್ಳಿನ ಗಿಡ ಬರುತ್ತೆ ನೋಡಿ, ಅದು ಯಾವ ಮಟ್ಟಕ್ಕೆ ಬೆಳೆದಿದೆ ನೋಡಿ. ಅದೇನೆ ನಾವು ಅದನ್ನೇ ನನಗೆ ಇದಿಷ್ಟು ತೋಟದಲ್ಲಾಗಿದ್ರೆ ಏನಾಗ್ತಿತ್ತು, ಲೇಬರ್ ಕಾಸ್ಟ್ ಎಷ್ಟು ಬೀಳ್ತಿತ್ತು, ತಿನ್ನ ಅಂಥದ್ದು ಎಲ್ಲ ತಿಂದು ಮುಗಿಸ್ಬಿಡುತ್ತೆ. ಅವಾಗ ಏನಾಗುತ್ತೆ, ಲೇಬರ್ ಕಾಸ್ಟು ನಮಗೆ ಉಳಿಯುತ್ತೆ. ಸಿಂಪಲ್ ಆಗಿ ನೀವು ಇಲ್ಲಿ ಇರೋದೇ ಒಂದು 2 ಎಕರೆ ತೋಟದಲ್ಲಿ ನಿಮಗೆ ನಾವು ಕಳೆ ತೆಗಿಯಕ್ಕಂತಾನೆ ಎಷ್ಟು ಲೇಬರ್ ಬೇಕು ಅಥವಾ ಮಿಷಿನ್ ಓಡಿಸೋದಕ್ಕೆ ಎಷ್ಟು ಬೇಕು, ಅದು ಉಳಿತಾಯ. ಗೊಬ್ಬರನೂ ಸಿಗುತ್ತೆ ನಮಗೆ, ಮರಗಳು ಹೆಲ್ತಿಯಾಗಿ ಬೀಳುತ್ತೆ. ನೀವು ನೋಡ್ಬೋದು ಕೊನೆಗಳೆಲ್ಲ ಯಾವ ಥರ ಬಿಟ್ಟಿದೆ ನೋಡಿ ನಿಮಗೆ. ನೋಡಿ, ಕೋಳಿ ಬಿಟ್ಟಲಿಂದನೇ ಇಲ್ಲಿ ನಮ್ಮ ಫಸಲು ಜಾಸ್ತಿ ಆಗಿರೋದು ಕೋಳಿ ಸಾಕಾಣಿಕೆ ಮಾಡೋದ್ರಿಂದನೇ ನಮ್ಗಿಲ್ಲಿ ಫಸಲುಗಳು ಕಂಡಿರೋದು. ಇದು ಮತ್ತೆ ಹಳೆ ತೋಟನೂ ಅಲ್ಲ, ನೋಡ್ಬೋದು ನೀವೆಲ್ಲ. ಸರ್, ಇವಾಗ ಕೋಳಿ ಸಾಕಾಣಿಕೆ ಅಂತ ಹೇಳ್ತೀರಿ, ಸೊ ಇದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗುತ್ತೆ ಸರ್? ಸರ್, ಇನ್ವೆಸ್ಟ್ಮೆಂಟು ಲಕ್ಷ ಬೇಕು ಅಂತನೂ ಏನಿಲ್ಲ, 1000ದಿಂದ ಮಾಡ್ಬೋದು. ನೀವು ಕೆಲವರು ಲಕ್ಷ ದುಡಿಮೆ ಅಂತಾರೆ, ಅದೆಲ್ಲ ಸುಳ್ಳು. ನೀವು 1000ದಿಂದ ಹೋದ್ರೆ ನೀವು ಲಕ್ಷ ಕಾಣ್ಬೋದು. ಒಂದೇ ಸರಿ ಲಕ್ಷ ಅಂದ್ರೆ ದಯವಿಟ್ಟು ಆಗಲ್ಲ. 1000 ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ. ನೀವು ಶೆಡ್ಡು ನಿಮ್ಮಲ್ಲಿ ಇರೋಂಥ ವೇಸ್ಟ್ಗಳನ್ನ ಯೂಸ್ ಮಾಡಿ. ದುಡ್ಡು ಇಲ್ದಿದ್ದರಿಗೆ ಹೇಳ್ತೀನಿ, ನನ್ನ ಹತ್ರ ಆಯಿತು ಸರ್, ನನ್ನ ಕೆಪಾಸಿಟಿ ಇದೆ, ನಾನು 1 ಲಕ್ಷ ದುಡ್ಡು ಹಾಕ್ತೀನಿ ಅಂದರೆ ತೊಂದರೆ ಇಲ್ಲ. 50,000 1 ಲಕ್ಷ ಶೆಡ್ಡಿಗೆ ಹಾಕಿ. ದುಡ್ಡು ಇಲ್ಲ ಅಂದರಿಗೆ ಸಿಂಪಲ್ ಆಗಿ ಮಾಡ್ಕೊಳ್ಳಿ. ಒಂದು 300-400 ಮರಿ ತೊಗೊಂಡು ಹೋಗ್ಕೊಳ್ಳಿ, ಅದರಿಂದ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಳ್ಳಿ. ನಿಮಗೆ ಮಾರ್ಕೆಟಿಂಗ್ ಸಮಸ್ಯೆ ಆಯ್ತಾ, ನಾನು ಹೆಲ್ಪ್ ಮಾಡ್ತೀನಿ. ನಿಮಗೆ ನೋಡ್ಬೋದು, ನಾಟಿ ಕೋಳಿ ನೀವು ಇದ್ದಂತೆಯೇ 4 ಜನ ಬಂದೋದ್ರು, ಸರ್ ಕೋಳಿ ಇದೆಯಾ, ನಾನು ಇಲ್ಲ ಅಂತಾನೆ ಕಳಿಸ್ದೆ. ಯಾಕಂದ್ರೆ ನನಗೆ ಆ ನಾಟಿ ಕೋಳಿಗಳನ್ನ ನಾನು ಈಗ 4 ಕೋಳಿ ಕೊಟ್ಟರೆ ನನಗೆ ಮೊಟ್ಟೆ ಪ್ರೊಡಕ್ಷನ್ ಇಲ್ಲ, ಮರಿ ಪ್ರೊಡಕ್ಷನ್ ನಿಂತೋಯ್ತು. ಅವಾಗ ಲಾಸ್ ಯಾರಿಗೆ? ನನಗೆ ಲಾಸ್ ಆಗುತ್ತೆ. ಈಗ ಯಾಕಂದ್ರೆ ಕೊಟ್ಟು ಕಳಿಸ್ಬಿಡ್ಬೋದು, ನಂಗೆ ಒಂದು 2,000-3,000 ದುಡ್ಡು ಆಗ್ತಿತ್ತು. ಬಟ್ ನನಗೆ ರೈತರಿಗೆ ಕೋಳಿ ಮರಿಗಳನ್ನ ಕೊಡೋದ್ರಿಂದ ನನಗೆ ಸಮಸ್ಯೆ ಆಗುತ್ತೆ. ಮೊಟ್ಟೆ ಹೆಲ್ತಿ ಇರೋ ಮೊಟ್ಟೆಗಳನ್ನ ಮಾತ್ರ ಕಾವಿಗಿಡ್ತೀನಿ, ಅದರಲ್ಲಿ ಆಗ್ದಿಲ್ಲ ಅಂತದನ್ನ ನಾನು ಹೊರಗಡೆ ಸೇಲ್ ಮಾಡ್ತೀನಿ. ಸರ್, ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸಿಂಪಲ್ ಆಗಿ ರೈತರು ಇಷ್ಟೇ ತಿಳ್ಕೊಳ್ಳಿ. ನೀವು ಇಲ್ಲಿ ಯಾವ ಥರ ಇರ್ಬೋದು, ಚಿಕ್ಕ 2 ತಿಂಗಳೇನೋ ಇದ್ದಾವೆ, 5 ತಿಂಗಳೇನೋ ಇದ್ದಾವೆ, 1 ವರ್ಷದವೂ ಇದ್ದಾವೆ. ನೀವು ಜಸ್ಟ್ ಸಿಂಪಲ್ ನೋಡ್ಬೋದು, ಎಷ್ಟು ಕೋಳಿಗಳು ನೋಡಿ, ಎಷ್ಟು ಆ್ಯಕ್ಟಿವ್ನೆಸ್ ಇರ್ತವೆ, ಯಾವ ಥರ ತಿಂತಾ ಇದ್ದಾವೆ, ಯಾವ ಥರ ಮೇವು ಎರಗ್ತಾ ಇದ್ದಾವೆ, ಯಾವ ಥರ ಹಸಿರು ಮೇಯ್ತಾ ಇದ್ದಾವೆ. ನೀವು ನೋಡ್ಬೋದು ಎಲ್ಲ ಕಡೆ. ಈ ಕಡೆನೂ ಇಡಿ ನೋಡಿ, ಇಲ್ಲೂ ನೋಡಿ ಎಷ್ಟು ನೀಟಾಗಿ ಮೇಯ್ತಾ ಇದ್ದಾವೆ. ಇಲ್ಲಿ ನೋಡಿಗಳು, ಇವೆಲ್ಲ ಹುಂಜಗಳು, ಇದೆಲ್ಲ ಆಲ್ಮೋಸ್ಟು 8-9 ತಿಂಗಳು ಆಗಿದೆ ನೋಡಿ. ಇಷ್ಟೇ ಇದೆ. ನೀವು ಈಗ ಈ ಕೋಳಿಗಳನ್ನ ನಾನು ಕೊಡ್ತೀನಿ ಅಂದರು ಕಡಿಮೆ ಅಂದರೆ 1,000 ರೂಪಾಯಿ ಹೇಳಿದ್ರು ತೊಗೊಂಡು ಹೋಗ್ತಾರೆ. ಆದರೆ ನಾನು ಕೊಡಲ್ಲ. ದೊಡ್ಡ ಕೋಳಿಗಳನ್ನ ನಿಮಗೆ ಬೇಕೇ ಬೇಕಂದ್ರೆ ಮುಂಚಿತವಾಗಿ ಹೇಳಬೇಕು, ಆವಾಗ ನಾನೇನಾದರೂ ನಿಮಗೆ ಕೊಡ್ಬೋದು. ಅದು ಬಿಟ್ಟರೆ ನಾನು ಜಾಸ್ತಿ ಮರಿಗಳನ್ನ ಕೊಡ್ತಾಯಿದ್ದೀನಿ. ಮರಿಗಳನ್ನ ಏನಂದರೆ ನೀವು ಬನ್ನಿ, ನಮ್ಮ ಶೆಡ್ಡಿಗೆ ಬನ್ನಿ, ಯಾವ ಥರ ಮಾಡ್ತಾ ಇದ್ದೀವಿ ನೋಡ್ಕೊಳ್ಳಿ. ನಮ್ಮದು ಏನಂದರೆ ಮಲ್ನಾಡು ನಾಟಿ ಕೋಳಿ ಸಾಕಾಣಿಕೆ ಮತ್ತು ತರಬೇತಿ ಕೇಂದ್ರ ಅಂತ ಇದೆ. ಇದರಲ್ಲಿ ಯಾವುದೇ ಥರದ ಫೀಸ್ ಇಲ್ಲ. ದಯವಿಟ್ಟು ಬಂದು ಒಂದ್ಸರಿ ನೋಡಿ, ಬಂದು ಆರಾಮಲ್ಲೇ ಒಂದಿನ ಸ್ಟೇ ಮಾಡಿ, ಬೇಕಾದ್ರೆ ಆರಾಮಲ್ಲಿ ನೋಡಿಕೊಂಡು ಹೋಗಿ.